ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪ್ರಿಯಾಂಕಾ ಉಪೇಂದ್ರ ಜೀವನದ ಹಾದಿ ಹೇಗಿದೆ? ಅಮೆರಿಕದಲ್ಲಿ ಓದುತ್ತಿದ್ದ ಹುಡುಗಿ ಚಿತ್ರರಂಗಕ್ಕೆ ಬಂದಿದ್ ಹೇಗೆ? ಉಪೇಂದ್ರರನ್ನ ಮದುವೆಯಾಗಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1977ರ ನವೆಂಬರ್ 12ರಂದು ಜನನ. ಫ್ರೆಂಡ್ಸ್, ಪ್ರಿಯಾಂಕಾ ಉಪೇಂದ್ರ ಅಥವಾ ಪ್ರಿಯಾಂಕಾ ತ್ರಿವೇದಿ ಹುಟ್ಟಿದ್ದು 1977ರ ನವೆಂಬರ್ 12ನೇ ತಾರೀಕು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ. ತಂದೆ ಚಂದ್ರಶೇಖರ್ ತ್ರಿವೇದಿ ಇಂಜಿನಿಯರ್ ಆಗಿದ್ರು. ತಾಯಿ ಸಮೀರಾ ತ್ರಿವೇದಿ ನಟಿ ಕಮ್ ಡ್ಯಾನ್ಸರ್ ಆಗಿದ್ರು. ಈ ದಂಪತಿಯ 3 ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ಪ್ರಿಯಾಂಕಾ. ಇವರಿಗೆ ಅಪ್ಸರಾ ತ್ರಿವೇದಿ ಎಂಬ ತಂಗಿ ಮತ್ತು ವಿನಾಯಕ್ ತ್ರಿವೇದಿ ಎಂಬ ತಮ್ಮ ಇದ್ದಾರೆ. ಇವರದ್ದು ಬೆಂಗಾಲಿ ಕುಟುಂಬ. ಚಿಕ್ಕಂದಿನಲ್ಲೇ ಅಮೆರಿಕಾಗೆ ಶಿಫ್ಟ್. ಪ್ರಿಯಾಂಕಾ 6-7 ವರ್ಷದ ಬಾಲಕಿಯಾಗಿದ್ದಾಗ್ಲೇ ಇವರ ಕುಟುಂಬ ಅಮೆರಿಕಾಗೆ ಶಿಫ್ಟ್ ಆಯ್ತು. ತಂದೆ ಅಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಆರಂಭದಲ್ಲಿ ಕ್ಯಾಲಿಫೋರ್ನಿಯಾ ರಾಜ್ಯದ ಲಾಸ್ ಏಂಜಲೀಸ್ ನಲ್ಲಿದ್ದ ಕುಟುಂಬ ಬಳಿಕ ಜಾರ್ಜಿಯಾ, ನ್ಯೂ ಮೆಕ್ಸಿಕೋ ಮುಂತಾದ ರಾಜ್ಯಗಳಲ್ಲಿ ವಾಸವಿತ್ತು. ಅಲ್ಲೇ ಪ್ರಿಯಾಂಕಾ ಶಿಕ್ಷಣ ಪಡೆದ್ರು. ಓದಿನಲ್ಲಿ ಮುಂದಿದ್ದ ಇವರು ಸ್ವಿಮ್ಮಿಂಗ್, ಹಾರ್ಸ್ ರೈಡಿಂಗ್, ಭರತನಾಟ್ಯ, ಹಿಂದಿ ಕ್ಲಾಸ್ಗಳಿಗೂ ಹೋಗ್ತಿದ್ರು. ಆದ್ರೆ ಸ್ಪೋರ್ಟ್ಸ್ ನಲ್ಲಿ ಹಿಂದಿದ್ರು. ಅಂದ್ಹಾಗೆ ಅಮೆರಿಕದ ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಎಕ್ಸಾಮ್ ಕೂಡ ಇರುತ್ತೆ. ಅದ್ರಲ್ಲೂ ಪಾಸ್ ಆಗ್ಬೇಕು. ಹಾಗೋ ಹೀಗೋ ಮಾಡಿ ಅದನ್ನ ಪಾಸ್ ಮಾಡ್ಕೊಂಡ್ರು ಪ್ರಿಯಾಂಕಾ. ಹೀಗೆ 6-7 ವರ್ಷ ಅಮೆರಿಕದಲ್ಲಿದ್ದು ಬಳಿಕ ಭಾರತಕ್ಕೆ ಬಂದ್ರು. ಬಳಿಕ ಸಿಂಗಾಪುರ ಹೈಸ್ಕೂಲ್ ಶಿಕ್ಷಣ. ಅಮೆರಿಕದಿಂದ ಭಾರತಕ್ಕೆ ಬಂದ ಕುಟುಂಬ ನಂತರ ಸಿಂಗಾಪುರ ದೇಶಕ್ಕೆ ಶಿಫ್ಟ್ ಆಯ್ತು. 2-3 ವರ್ಷ ಅಲ್ಲಿದ್ದ ಪ್ರಿಯಾಂಕಾ ಹೈಸ್ಕೂಲ್ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ರು. ಬಳಿಕ ತವರಿಗೆ ವಾಪಸ್ ಬಂದು ಕೋಲ್ಕತ್ತಾದಲ್ಲಿ ಸೆಟಲ್ ಆದ್ರು. ಕಲ್ಕತ್ತಾ ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ 11ನೇ ತರಗತಿಗೆ ಅಡ್ಮಿಷನ್ ಪಡೆದ್ರು. 1996ರಲ್ಲಿ ಮಿಸ್ ಕೋಲ್ಕತ್ತಾ ಕಿರೀಟ. ಪ್ರಿಯಾಂಕಾ 11ನೇ ತರಗತಿಯಲ್ಲಿ ಓದ್ತಿದ್ದಾಗ ಅಂದ್ರೆ 1996ರಲ್ಲಿ ಮಿಸ್ ಕೋಲ್ಕತ್ತಾ ಬ್ಯೂಟಿ ಕಾಂಪಿಟೇಷನ್ ನಡೀತು. ಅದಕ್ಕೆ ಮಗಳ ಹೆಸರನ್ನ ನೋಂದಾಯಿಸಿದ್ರು ತಾಯಿ. ಆದ್ರೆ ತುಂಬಾ ನಾಚಿಕೆ ಸ್ವಭಾವದ ಪ್ರಿಯಾಂಕಾಗೆ ಇದ್ರಲ್ಲೆಲ್ಲ ಆಸಕ್ತಿ ಇರ್ಲಿಲ್ಲ. ಹೀಗಿದ್ರು ತಾಯಿಯ ಖುಷಿಗೋಸ್ಕರ ಭಾಗವಹಿಸಿದ್ರು. ಕೊನೆಗೆ ಕಾಂಪಿಟೇಷನ್ ಗೆದ್ದು ಮಿಸ್ ಕೋಲ್ಕತ್ತಾ ಆಗಿ ಹೊರಹೊಮ್ಮಿದಾಗ ಇವರ ಖುಷಿಗೆ ಪಾರವೇ ಇರ್ಲಿಲ್ಲ. ನಂತರ ಮಾಡೆಲಿಂಗ್ ಆಫರ್ಗಳು ಬಂದ್ವು. ಹಲವು ಜಾಹೀರಾತುಗಳಲ್ಲೂ ಕಾಣಿಸಿಕೊಂಡ್ರು. ಆದ್ರೆ ಓದೋ ಕಡೆ ಗಮನ ಹರಿಸುವಂತೆ ತಂದೆ ಹೇಳಿದ ಬೆನ್ನಲ್ಲೇ ಮಾಡೆಲಿಂಗ್ಗೆ ಬ್ರೇಕ್ ಹಾಕಿದ್ರು. 1997 ಬೆಂಗಾಲಿ ಚಿತ್ರರಂಗ ಪ್ರವೇಶ. ಪ್ರಿಯಾಂಕಾ 12ನೇ ತರಗತಿ ಓದ್ತಿದ್ದಾಗ ಯೋಧ ಎಂಬ ಬೆಂಗಾಲಿ ಚಿತ್ರವೊಂದರ ಆಫರ್ ಬಂತು. ಅದರಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ನಟಿಸುವ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ರು. ನಂತರ ಮುಂಬೈನ ನೆಂಟರಿಷ್ಟರ ಮನೆಗೆ ಹೋಗಿದ್ದಾಗ ಪ್ರಸಿದ್ಧ ನಿರ್ದೇಶಕ ಬಾಸು ಚಟರ್ಜಿಯ ಮನೆಗೂ ತೆರಳಿ ತಮ್ಮ ಫೋಟೋಗಳನ್ನ ಕೊಟ್ಟು ಬಂದಿದ್ರು. ಇದರ ಬೆನ್ನಲ್ಲೇ ಹೋಟತ್ ಬ್ರಿಷ್ಟಿ ಎಂಬ ಬೆಂಗಾಲಿ ಚಿತ್ರದಲ್ಲಿ ನಾಯಕಿ ನಟಿಯಾಗುವ ಅವಕಾಶ ಸಿಕ್ತು. ಇದು ಸೂಪರ್ ಡೂಪರ್ ಹಿಟ್ ಆಯ್ತು. ಆಮೇಲೆ ಹಿಂದೆ ತಿರುಗಿ ನೋಡಲೇ ಇಲ್ಲ. ಈ ನಡುವೆ ತಂಗಿಗೆ ಜೆಟ್ ಏರ್ವೇಸ್ ನಲ್ಲಿ ಜಾಬ್ ಆಗಿದ್ರಿಂದ ಮುಂಬೈಗೆ ಹೋದ್ರು. ಆಕೆ ಒಬ್ಳೇ ಇರೋದು ಬೇಡ ಅಂತ ಹೇಳಿ ಪ್ರಿಯಾಂಕಾ ಕೂಡ ಮುಂಬೈಗೆ ಶಿಫ್ಟ್ ಆದ್ರು. ಇದರ ಬೆನ್ನಲ್ಲೇ ಹಿಂದಿ ಸಿನಿಮಾಗಳ ಆಫರ್ ಬಂದ್ವು. ಒಡಿಯಾ, ತೆಲುಗು ಚಿತ್ರಗಳಲ್ಲೂ ನಟಿಸಿದ್ರು. 2000ನೇ ಇಸವಿಯಲ್ಲಿ ಉಪ್ಪಿ ಪರಿಚಯ. ಮೊದಲ ನೋಟದಲ್ಲೇ ಸಿನಿಮಾಗೆ ಆಯ್ಕೆ. ಅದು 2000ನೇ ಇಸವಿ. ಉಪೇಂದ್ರ ಬರೆದು ನಟಿಸಿದ ತೆಲುಗಿನ ರಾಜ್ ಚಿತ್ರಕ್ಕೆ ಹೀರೋಯಿನ್ ಫೈನಲ್ ಮಾಡುವ ಕೆಲಸ ಹೈದರಾಬಾದ್ ನಲ್ಲಿ ನಡೀತಿತ್ತು. ಅಲ್ಲಿಗೆ ಪ್ರಿಯಾಂಕಾರ ಕಾಸ್ಟಿಂಗ್ ಡೈರೆಕ್ಟರ್ ಹೋಗ್ಬೇಕಿತ್ತು. ಹೋಗುವಾಗ ತಮ್ಮ ಜೊತೆ ಪ್ರಿಯಾಂಕಾರನ್ನ ಕೂಡ ಕರ್ಕೊಂಡು ಹೋದ್ರು. ಅಲ್ಲಿ ಪ್ರಿಯಾಂಕಾರನ್ನ ನೋಡಿದ ಉಪ್ಪಿ ಪ್ರೊಡ್ಯೂಸರ್ ಜೊತೆ ಮಾತನಾಡಿ ಇವರನ್ನೇ ರಾಜ್ ಸಿನಿಮಾಗೆ ಫೈನಲ್ ಮಾಡ್ಬಿಟ್ರು. ಆದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಆರಂಭದಲ್ಲಿ ಹಿಂದೇಟು ಹಾಕಿದ ಪ್ರಿಯಾಂಕಾ ಬಳಿಕ ಒಪ್ಪಿಕೊಂಡ್ರು. ಇದೇ ಟೈಮಲ್ಲಿ ಉಪೇಂದ್ರ ಹೇಗೆ, ಅವರ ಆಕ್ಟಿಂಗ್ ಹೇಗಿರುತ್ತೆ ಅನ್ನೋದನ್ನ ಪ್ರಿಯಾಂಕಾಗೆ ಮನವರಿಕೆ ಮಾಡಿಕೊಡಲು ಉಪೇಂದ್ರ ಸಿನಿಮಾದ ಕ್ಯಾಸೆಟ್ ಕೊಡಲಾಯಿತು. ಅದನ್ನ ನೋಡಿದ ಪ್ರಿಯಾಂಕಾ ಇಷ್ಟು ದೊಡ್ಡ ನಟನ ಜೊತೆ ಹೇಗೆ ನಟಿಸೋದು ಅಂತ ಭಯ ಬಿದ್ರು. ಹಾಗೋ ಹೀಗೋ ಮಾಡಿ ಶೂಟಿಂಗ್ ಮುಗಿಸಿದ್ರು. ಸಿನಿಮಾ 100 ದಿನ ಪೂರೈಸಿತು. 2001ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ.
ಮೊದಲು ಕೋಟಿಗೊಬ್ಬ, ನಂತರ H2O. ಇಂತಹ ಪ್ರಿಯಾಂಕಾ 2001ರಲ್ಲಿ ತೆರೆಕಂಡ ಕೋಟಿಗೊಬ್ಬ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಈ ಸಿನಿಮಾನು ಹಿಟ್ ಆಯ್ತು. ನಂತರ ಉಪೇಂದ್ರ ಬರೆದು ನಟಿಸಿದ H2O ಸಿನಿಮಾಗೆ ಆಯ್ಕೆಯಾದ್ರು. ಈ ಟೈಮಲ್ಲೇ ಇಬ್ಬರು ಪರಸ್ಪರ ಹತ್ತಿರವಾಗಿದ್ದು ಉಪ್ಪಿ ಜೊತೆ ಪ್ರೀತಿ. 2003ರಲ್ಲಿ ಮದ್ವೆ. H2O ಶೂಟಿಂಗ್ ಟೈಮಲ್ಲಿ ಹತ್ತಿರವಾದ ಪ್ರಿಯಾಂಕಾ ಉಪ್ಪಿ ಜೋಡಿ ಪ್ರೀತಿಯಲ್ಲಿ ಬಿತ್ತು. ಫೋನಿನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿದ್ರು. ಒಂದೆರಡು ಸಲ ಉಪ್ಪಿ ಮನೆಗೆ ಹೋಗಿದ್ದ ಪ್ರಿಯಾಂಕಾಗೆ ಉಪ್ಪಿ ಪೋಷಕರ ಪರಿಚಯವಾಯ್ತು. ಉಪೇಂದ್ರಗೆ ಹುಡುಗಿ ಹುಡುಕ್ತಿದ್ದ ವಿಚಾರ ಗೊತ್ತಾಯ್ತು. ಇತ್ತ ಪ್ರಿಯಾಂಕಾರ ತಂಗಿಗೂ ಮದ್ವೆಯಾಯ್ತು. ಹೀಗಾಗಿ ಇನ್ನು ಲೇಟ್ ಮಾಡಿದ್ರೆ ಆಗಲ್ಲ ಅಂದ್ಕೊಂಡ ಪೋಷಕರು ದೊಡ್ಡ ಮಗಳಿಗೂ ಮದ್ವೆ ಮಾಡಿಸಲು ಮುಂದಾದ್ರು. ಅದರಂತೆ 2003ರಲ್ಲಿ ಕೋಲ್ಕತ್ತಾದಲ್ಲಿ ಮದ್ವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಆದ್ರೆ ಮದ್ವೆ ವಿಚಾರ ಹೊರ ಜಗತ್ತಿಗೆ ಗೊತ್ತೇ ಇರ್ಲಿಲ್ಲ. ಅಷ್ಟು ಸೀಕ್ರೆಟ್ ಆಗಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದ್ವೆಯಾಗಿದ್ರು. ಮಲ್ಲ ಸಿನಿಮಾ ಭಾರಿ ವಿವಾದ. ಮದುವೆಯಾದ ಕೆಲ ತಿಂಗಳಲ್ಲೇ ಪ್ರಿಯಾಂಕಾ ನಟನೆಯ ಮಲ್ಲ ಸಿನಿಮಾ 2004ರಲ್ಲಿ ರಿಲೀಸ್ ಆಯ್ತು. ಆದ್ರೆ ಚಿತ್ರದ ಹಾಡುಗಳಲ್ಲಿ ರವಿಚಂದ್ರನ್ ಜೊತೆಗಿನ ಕೆಲವೊಂದು ಸೀನ್ ಭಾರಿ ಚರ್ಚೆಗೆ ಗ್ರಾಸವಾಯ್ತು. ಈ ವಿಚಾರಕ್ಕೆ ಉಪ್ಪಿ ಕೂಡ ಸಿಟ್ಟಾದ್ರು ಎನ್ನಲಾಗುತ್ತೆ. ಸಂದರ್ಶನವೊಂದರಲ್ಲಿ ಇದಕ್ಕೆ ಸ್ಪಷ್ಟನೆ ಕೊಟ್ಟ ಪ್ರಿಯಾಂಕಾ, ರವಿ ಸರ್ ಬಹುತೇಕ ಸಿನಿಮಾಗಳಲ್ಲಿ ಅಂತಹ ಹಾಡುಗಳಿರುತ್ತೆ. ಬಹುಶಃ ನಂಗೆ ಆ ಟೈಮಲ್ಲಿ ಮದ್ವೆ ಆಗಿದ್ರಿಂದ ದೊಡ್ಡ ವಿಷಯ ಆಯ್ತು ಅನ್ಸುತ್ತೆ. ನಾನು ಉಪ್ಪಿ ಜೊತೆ ಡಿಸ್ಕಸ್ ಮಾಡಿನೇ ಸಿನಿಮಾ ಒಪ್ಪಿಕೊಂಡಿದ್ದು. ನನಗೆ ಯಾವುದು ಸರಿ ಅನಿಸ್ತು ಅದನ್ನ ಮಾಡ್ದೆ. ನನ್ನನ್ನ ಯಾರು ಫೋರ್ಸ್ ಮಾಡ್ಲಿಲ್ಲ. ಅವಕಾಶ ಸಿಕ್ರೆ ರವಿ ಸರ್ ಜೊತೆ ಮತ್ತೆ ಕೆಲಸ ಮಾಡ್ತೀನಿ. ಉಪ್ಪಿ ಕೂಡ ರಚಿತಾ ರಾಮ್ ಸೇರಿದಂತೆ ಹಲವು ನಟಿಯರ ಜೊತೆ ಇಂಥ ಸಾಂಗ್ ಗಳನ್ನ ಮಾಡಿಲ್ವಾ? ಅದರ ಬಗ್ಗೆ ಯಾಕೆ ಮಾತನಾಡಲ್ಲ ಅಂದ್ರು ಪ್ರಿಯಾಂಕಾ. ನಟನೆಗೆ ಬ್ರೇಕ್, ಫ್ಯಾಮಿಲಿ ಪ್ಲಾನಿಂಗ್, ಮತ್ತೆ ಚಿತ್ರರಂಗಕ್ಕೆ ಬಂದಿದ್ದೇ ರೋಚಕ. ಮದುವೆ ಬಳಿಕ ಚಿತ್ರರಂಗದಿಂದ ದೂರ ಉಳಿದ ಪ್ರಿಯಾಂಕಾ ಕನ್ನಡ ಭಾಷೆ ಕಲಿತ್ರು. ಇಲ್ಲಿನ ಸಂಸ್ಕೃತಿ, ಆಹಾರ ಪದ್ಧತಿಗಳನ್ನ ರೂಢಿಸಿಕೊಂಡ್ರು. ಜೊತೆಗೆ ಫ್ಯಾಮಿಲಿ ಪ್ಲಾನಿಂಗ್ಗೆ ಮುಂದಾಗಿ 2007ರಲ್ಲಿ ಆಯುಷ್ ಎಂಬ ಮಗ ಮತ್ತು 2008ರಲ್ಲಿ ಐಶ್ವರ್ಯ ಎಂಬ ಮಗಳಿಗೆ ಜನ್ಮ ಕೊಟ್ರು. ನಂತರ ಚಿತ್ರರಂಗಕ್ಕೆ ವಾಪಸ್ ಬರುವ ಯೋಚನೆ ಮಾಡಿದ್ರು. ಜನ ತನ್ನನ್ನ ಹೇಗೆ ರಿಸೀವ್ ಮಾಡ್ತಾರೆ? ಸಾಕಷ್ಟು ಹೀರೋಗಳ ಪತ್ನಿಯರು ಆಕ್ಟಿಂಗ್ ಮಾಡ್ತಿಲ್ವಲ್ಲ ಅನ್ನೋ ಪ್ರಶ್ನೆಗಳು ಏಳ್ತು. ಹೀಗಾಗಿ ಬೆಂಗಾಲಿ ಚಿತ್ರರಂಗಕ್ಕೆ ಹೋಗಿ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ರು. ನಟ ದೇವರಾಜ್ ಜೊತೆ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಎಂಬ ಡ್ಯಾನ್ಸ್ ಶೋನ ಜಡ್ಜ್ ಆದ್ರು. ಬಳಿಕ 2011ರಲ್ಲಿ ತೆರೆಕಂಡ ಶ್ರೀಮತಿ ಸಿನಿಮಾದಲ್ಲಿ ಉಪ್ಪಿಗೆ ಜೋಡಿಯಾಗುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ವಾಪಸ್ ಬಂದ್ರು. ರವಿಚಂದ್ರನ್ ಜೊತೆ ಕ್ರೇಜಿ ಸ್ಟಾರ್ ಚಿತ್ರದಲ್ಲಿ ನಟಿಸಿದ್ರು. ಉಪ್ಪಿ 2 ಸಿನಿಮಾ ಮೂಲಕ ನಿರ್ಮಾಪಕಿಯೂ ಆದ್ರು. 2022ರಲ್ಲಿ ಸಿಕ್ತು ಗೌರವ ಡಾಕ್ಟರೇಟ್. ಇಂಥ ಪ್ರಿಯಾಂಕಾ ಉಪೇಂದ್ರ ಕಲೆ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನ ಗಮನಿಸಿ 2022ರಲ್ಲಿ ತಮಿಳುನಾಡಿನ ದಿ ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರಿಯಾಂಕಾ ಉಪೇಂದ್ರ ಜೀವನದ ಹಾದಿ ಹೇಗಿದೆ? ಅಮೆರಿಕದಲ್ಲಿ ಓದುತ್ತಿದ್ದ ಹುಡುಗಿ ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ? ಉಪೇಂದ್ರರನ್ನ ಮದುವೆಯಾಗಿದ್ದು ಹೇಗೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.